ಸನ್ಮಾನ್ಯ ಅಧ್ಯಕ್ಷರೇ, ತಮ್ಮ ಮೂಲಕ ಕಂದಾಯ ಸಚಿವರನ್ನ ಗಮನ ಸೆಳೆಯುವ ಪ್ರಶ್ನೆಯನ್ನು ಅವ್ರಿಗೆ ಉತ್ತರನೂ ಒದಗಿಸ್ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಇನ್ನೂ ಹೆಚ್ಚುವರಿ ಏನಾದರೂ ವಿಷಯ ಇದ್ದರೆ ಪ್ರಸ್ತಾಪ ಮಾಡ್ಬೋದು ಅಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷರೇ, ಇಂದಿನ ಅಧಿವೇಶನದಲ್ಲೂ ಕೂಡ ನಾನು ಸನ್ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ನಾನು ತಂದಿದ್ದೆ. ಆಗ ಮತ್ತೆ ಒಂದು ಲೆಟ್ರನ್ನು ಕೂಡ ಕೊಟ್ಟಿದ್ದೆ. ನನ್ನ ಕ್ಷೇತ್ರದಲ್ಲಿ ಬರುವಂಥ ಸರ್ವೆ ನಂಬರ್ 43, 44 ಹೊಂಗಸಂದ್ರ ಈ ಭಾಗದಲ್ಲಿ ಸರ್ಕಾರಿ ಜಮೀನು ಸುಮಾರು 40 ಎಕರೆಗಿಂತ ಹೆಚ್ಚು ಜಮೀನಿದೆ. ಈ ಜಾಗದಲ್ಲಿ ಅನೇಕರು ಬೇರೆ ಬೇರೆಯವರು ತಮಗೆ ಮಂಜೂರಾಗಿರೋಂಥ ಜಾಗ ಏನು 1940ರಲ್ಲಿ ಮಂಜೂರಾಗಿರೋಂಥ ಜಾಗ ಮಾರಾಟ ಮಾಡಿಕೊಂಡು PTCL ಅಲ್ಲಿ ನಮ್ಗೆ ಮತ್ತೆ ವಾಪಸ್ ಬರುತ್ತೆ ಅಂತ ಕೇಸುಗಳನ್ನು ಹಾಕ್ಕೊಂಡು ಮತ್ತು ಆ ಜಾಗವನ್ನು 2 ಬಾರಿ 3 ಬಾರಿ ಮಾರಾಟ ಮಾಡಿದ್ದಾರೆ. ಅದಾದ ನಂತರ 2011ರಲ್ಲಿ AC ಮುಂದೆ ಹೋಗ್ತಾರೆ ಅಧ್ಯಕ್ಷರೇ. AC ಅವರು ಅದಕ್ಕೆ ಹಿಂದೆ ಮಾರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದರೂ ಕೂಡ ಅದನ್ನು ಮರೆಮಾಚಿಕೊಂಡು AC ಅವರು ಮತ್ತೊಂದು ಸಲ PTCL ಅವರ ಪರವಾಗಿ ಮಾಡ್ತಾರೆ. ಅಷ್ಟೊತ್ತಿಗೆ ಅದು ಸೈಟ್ಗಳಾಗಿ ಮನೆಗಳು ಕೂಡ ಆಗ್ಬಿಟ್ಟಿರುತ್ತೆ ಅಧ್ಯಕ್ಷರೇ. ಅದಾದ ನಂತರ ಅವರೆಲ್ಲರೂ ಕೂಡ DC ಕೋರ್ಟ್ಗೆ ಹೋಗ್ತಾರೆ. DC ಕೋರ್ಟಲ್ಲಿ AC ಆರ್ಡ್ರನ್ನು ಹೊಡೆದಾಕಿ ಏನು ಸುಮಾರು 43 ಜನಕ್ಕೆ ಅಲ್ಲಿ ನಿವೇಶನ ಆಗಿರುತ್ತೆ ಅವ್ರಿಗೆ ಅಂತ ಮತ್ತೊಮ್ಮೆ ಆರ್ಡ್ರ್ ಮಾಡ್ತಾರೆ. ಅದ್ರ ವಿರುದ್ಧ ಮತ್ತೆ ಹೈಕೋರ್ಟ್ಗೆ ಹೋಗ್ತಾರೆ ಅಧ್ಯಕ್ಷರೇ. ಅವರು ಹೈಕೋರ್ಟಲ್ಲೂ ಕೂಡ ಫಸ್ಟ್ ಬೆಂಚಲ್ಲಿ ಸೆಕೆಂಡ್ ಬೆಂಚಲ್ಲೂ ಕೂಡ AC ಆರ್ಡ್ರ್ ವಿರುದ್ಧ ಆಗುತ್ತೆ. ಅಲ್ಲಿ ಯಾರು ಸೈಟುಗಳು ತೊಗೊಂಡು ಅವ್ರು ಹಣ ಕೊಟ್ಟು ತೊಗೊಂಡಿರ್ತಾರೆ ಅವ್ರ ಪರವಾಗಿ ಆಗುತ್ತೆ ಅಧ್ಯಕ್ಷರೇ. ಅದಾದ 3 ವರ್ಷ ಆದಮೇಲೆ ಅಧ್ಯಕ್ಷರೇ 2011ರಲ್ಲಿ ಮಾಡಿರುವಂಥ ಒಂದು ಆರ್ಡ್ರನ್ನು ಅಂದರೆ AC ಆರ್ಡ್ರ್ ಮಾಡಿರ್ತಾರಲ್ಲ ಅದನ್ನು ತೋರಿಸ್ಬಿಟ್ಟು ಅಧಿಕಾರಿಗಳ ಜೊತೆ ಶಾಮೀಲಾಗಿ 2.5 ಎಕರೆಗೆ ಪಾಣಿ ಮತ್ತು ಹೊಸದಾಗಿ ಏನು ರೀಸರ್ವೆ ನಂಬರ್ ಮಾಡಿಕೊಂಡು 43ರಲ್ಲೂ ಇದೆ 44ರಲ್ಲೂ ಇದೆ. ಒಂದು ಹೊಸದಾಗಿ 118 ಅಂತ ಆಗಿದೆ, ಇನ್ನೊಂದು 123 ಸರ್ವೆ ನಂಬರ್ ಅಂತ ಆಗಿದೆ. ಒಟ್ಟು ಇದು 5 ಎಕರೆ ಅಧ್ಯಕ್ಷರೇ. ಇದನ್ನು ಅವರು ಮತ್ತೊಮ್ಮೆ ಆ ಜಾಗ ನಮಗೆ ಬರಬೇಕು ಅಂತೇಳಿ ಕಂದಾಯ ಅಧಿಕಾರಿಗಳ ಮೂಲಕ ಕಾಂಪೌಂಡ್ ಹಾಕ್ಕೊಳ್ಳಿಕ್ಕೆ ಬರ್ತಾರೆ ಅಧ್ಯಕ್ಷರೇ. ಅದನ್ನು ನಾವು ತಹಸೀಲ್ದಾರ್ ಅವ್ರಿಗೆ ಮತ್ತು ರೆವಿನ್ಯೂ ಮಿನಿಸ್ಟ್ರಿಗೆ ಹೇಳಿ ತಡೆದು ಅದನ್ನು ಮತ್ತೆ ಒಡೆದಾಕ್ಸಿ ಮಾಡ್ತೀವಿ ಅಧ್ಯಕ್ಷರೇ. ಅದಾದಮೇಲೆ ಮೊನ್ನೆ ಕಳೆದ ವಾರದಲ್ಲಿ ಅಧ್ಯಕ್ಷರೇ ಅವ್ರು ಏನು ಮಾಡ್ತಾರೆ, ರಾತ್ರಿ ಹೋಗಿ ಏನು ಒಂದು ಸ್ಮಶಾನ ಜಾಗ ಇತ್ತು, ಅಂದರೆ ಅಲ್ಲಿ ಬಡವರೆಲ್ಲ ಮನೆಗಳು ಕಟ್ಕೊಂಡು ಏನು ಸ್ಮಶಾನ ಅಂತ ಏನು ದಾಖಲೆಗಳಲ್ಲಿ ಇಲ್ಲ, ಬಟ್ ಅಲ್ಲಿ ಉಣ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂಥ ಫೋಟೋಗಳು ಕೂಡ ಇದೆ ಅಧ್ಯಕ್ಷರೇ, ಇಲ್ಲಿದೆ. ಅಂದರೆ ಸ್ಮಶಾನ ಗುಳಿ ಉಣಿರೋದು ಫೋಟೋ ಇದೆ. ಅದಾದಮೇಲೆ ಅದನ್ನು ಹೊಡೆದಾಕಿರೋಂಥ ಫೋಟೋನೂ ಇದೆ ಅಧ್ಯಕ್ಷರೇ. ಇದು ಕ್ಲೀನ್ ಮಾಡಿರೋಂಥ ಫೋಟೋ ಅದೇ ಜಾಗದಲ್ಲಿ. ಅಂದರೆ ಸ್ಮಶಾನಗಳು ಬಿಡ್ತಾ ಇಲ್ಲ ಅಧ್ಯಕ್ಷರೇ. ಅವ್ರು ಆಲ್ರೆಡಿ ಮಾರಾಟ ಮಾಡಿಕೊಂಡು ಕೋರ್ಟ್ ಆರ್ಡ್ರ್ಗಳು ಮಾಡಿದ್ರು ಕೂಡ ಅಲ್ಲಿನ ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟ್ರು, ಸ್ಪೆಷಲ್ ತಹಸೀಲ್ದಾರ್ ಮತ್ತು ಅಲ್ಲಿನ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು, ಬಂಡೆಪಾಳ್ಯ ಪೊಲೀಸ್ ಇನ್ಸ್ಪೆಕ್ಟ್ರು ಇಷ್ಟು ಜನ ಸೇರಿ ಒಂದು ಮಾಜರ್ ಮಾಡ್ತಾರೆ ಅಧ್ಯಕ್ಷರೇ. ಮೊನ್ನೆ ಅಂದರೆ ಇನ್ನೊಂದು 1.5 ತಿಂಗಳಿಂದ ಮಾಜರ್ ಮಾಡ್ತಾರೆ. ಮಾಡಿಬಿಟ್ಟು ಅವ್ರಿಗೆ ಜಾಗನ ಸ್ಮಶಾನದ ಜಾಗ ಒಡೆದಾಕಿ ಮತ್ತು ನಾವು 94CCಯಲ್ಲಿ ಮತ್ತು ಬೇರೆಯವರು ಅಲ್ಲಿ ಸರ್ಕಾರಿ ಜಾಗ ಬೇರೆ ಇರುತ್ತಲ್ಲ ಅಧ್ಯಕ್ಷರೇ, ಇವರು ಮಾರಾಟ ಮಾಡೋದು ಬಿಟ್ಬಿಟ್ರು, ಸರ್ಕಾರಿ ಜಾಗಕ್ಕೆ ಬಂದರು ಇನ್ನೊಂದು ಸರಿ ಈ ಜಾಗ ನಮ್ಗೆ ಮಾಡಿಕೊಡಿ ಅಂತ. ಆ 2.5 ಎಕರೆ 2 ಎಕರೆ 2 ಜಾಗನೂ ಕೂಡ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ಕಾಂಪೌಂಡನ್ನು ಹಾಕಿದ್ದಾರೆ ಅಧ್ಯಕ್ಷರೇ. ಅದನ್ನು ಕಂದಾಯ ಸಚಿವರಿಗೆ ಏನೇನಾಗಿದೆ ಕೋರ್ಟ್ ಆರ್ಡರ್ಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ. ಮತ್ತು ರೆವಿನ್ಯೂ ಅಧಿಕಾರಿಗಳಿಗೂ ಕೂಡ ಕೊಟ್ಟಿದ್ದೇವೆ ಅಧ್ಯಕ್ಷರೇ. ನಿನ್ನೆ ಏನೋ ಅವರು ಒಂದು ತಡೆ ಆಜ್ಞೆ ಅಂತ ಮಾಡಿಟ್ಟಿದ್ದಾರೆ. ಆ ರೀತಿ ಆಗಬಾರ್ದು ಅಧ್ಯಕ್ಷರೇ. ಇದು ಒಂದು ಸಲ ಅವ್ರಿಗೆ ಆಲ್ರೆಡಿ ಅವರು ಮಾರಾಟ ಮಾಡಿದ ಮೇಲೆ ಕೋರ್ಟ್ ಆರ್ಡರ್ ಮಾಡಿದ ಮೇಲೆ ಮತ್ತೆ ಅವ್ರ ಜಮೀನಲ್ಲಿ ಬರುತ್ತೆ ಅಧ್ಯಕ್ಷರೇ. ಅದು ಸರ್ಕಾರಿ ಜಮೀನು, ಸರ್ಕಾರಿ ಗೋಮಾಳ. ಆ ಸರ್ಕಾರಿ ಗೋಮಾಳ ಹಾಗೇ ಇರಬೇಕು, ಅಥವಾ ಅಲ್ಲಿ ಯಾರಿಗಾದರೂ 94CC ಅಡಿಯಲ್ಲಿ ಸೈಟ್ ಕೊಡಬೇಕಂದ್ರೆ ಸೈಟ್ ಕೊಡಬೇಕು. ಸರ್ಕಾರಿ ಜಮೀನನ್ನು ವಾಪಸ್ ಅದಕ್ಕೆ ಬೇಲಿ ಹಾಕಿ ಅಲ್ಲಿ ಸರ್ಕಾರಿ ಅಂತ ಬೋರ್ಡನ್ನು ಹಾಕಬೇಕಾಗಿದೆ ಅಧ್ಯಕ್ಷರೇ. ತಮ್ಮ ಮೂಲಕ ನಾನು ಸಚಿವರನ್ನು ಕೇಳ್ಕೊತೇನೆ. ಅಧ್ಯಕ್ಷರೇ, ಖಂಡಿತವಾಗಿ ಅವರು ಈಗ ಮಾತನಾಡುವಾಗ 2 ಸರ್ವೆ ನಂಬರ್ ಹೇಳಿದ್ದಾರೆ, 43, 44. ಬಟ್ ಪ್ರಶ್ನೆ ಕೇಳುವಾಗ ಬರೀ 43 ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನನಗೆ 43 ಅನ್ನೋದು ಮಾತ್ರ ಲಿಖಿತ ಉತ್ತರದಲ್ಲಿ ನನಗೆ ಬಂದಿದೆ. ಈಗ 44ದು ಅವ್ರೇನು ಹೇಳ್ತಾರೆ, 43ರಲ್ಲಿ ಒಮ್ಮೆ ಎಂಜಾಯ್ಮೆಂಟ್ ತಗೊಂಡಿದ್ದಾರೆ, ಅವ್ರಿಗೆ ಮಂಜೂರಾಗಿದ್ದ ಜಾಗವನ್ನು ಸಂಪೂರ್ಣ ಅವರು ಅನುಭವ ಪಡೆದುಕೊಂಡಿದ್ದಾರೆ.
ಅದೇ ದಾಖಲೆ ಆಧಾರದ ಮೇಲೆ ಮತ್ತೆ ಪಕ್ಕದಲ್ಲಿ ಬಂದು 2ನೇ ಬಾರಿಗೆ ಕ್ಲೈಮ್ ಮಾಡ್ತಾ ಇದ್ದಾರೆ ಅನ್ನೋದು. ಸೊ ನಾನೀಗ ಅವರು ಜಿಲ್ಲಾಧಿಕಾರಿಗಳ ಕಚೇರಿಯಿಂದನೂ ಅಧಿಕಾರಿಗಳನ್ನ ಇಲ್ಲಿ ಕರೆಸಿದ್ದೇನೆ. ನಾಳೆ ಜಿಲ್ಲಾಧಿಕಾರಿನೇ ಕರೆಸ್ತೇನೆ. 2 ನಂಬರು ಸಂಪೂರ್ಣವಾಗಿ ಸರ್ವೆ ಮಾಡಿಸೋಣ. ದಾಖಲೆ ಫಸ್ಟು, ದಾಖಲೆಗಳು ಅವರು ಏನೇನು ರೈಟ್ಸನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ವೆರಿಫೈ ಮಾಡಿಸಿ 2ನೇ ಬಾರಿ ಪಡ್ಕೊಂಡಿದ್ರೆ ಅದನ್ನು ರೆಕಾರ್ಡ್ ಮಾಡಿ ಅದ್ರ ಬಗ್ಗೆ ಕ್ರಮ ತಗೊಳ್ತೇವೆ. ಅವರು ಹಿಂದೆ ಈಗ ಇತ್ತೀಚೆಗೆ AC ಅವರು ಅಲ್ಲಿದ್ದವರು ಅವ್ರ ಪರವಾಗಿ ಮತ್ತೊಂದೇನೋ ಆರ್ಡರ್ ಮಾಡಿಕೊಟ್ಟು ಈಗ ಮತ್ತೆ ಅನಾಹುತ ಆಗಿದೆ. ಅದನ್ನು DC ಅವರು ಸ್ಟೇ ಕೂಡ ಮಾಡಿದ್ದಾರೆ. ನಾನು ಹಿಂದೆ ಶಾಸಕರು ಹೇಳಿದ ಮೇಲೆ DC ಅವರಿಗೆ ಮಾತಾಡಿದ್ದೆ. ಅವರು ಕೂಡ DC ಅವ್ರನ್ನ ಶಾಸಕರು ಕೂಡ ಭೇಟಿ ಆಗಿದ್ದಾರೆ. ಅವ್ರ ಗಮನದಲ್ಲೂ ಇದೆ. ಸೊ ಆದಷ್ಟು 1 ವಾರ 10 ದಿನದಲ್ಲಿ DC ಅವ್ರ ಕಡೆಯಿಂದಲೇ ನಾನೊಂದು 2 ಸರ್ವೆ ನಂಬರ್ಗೆ ಸೇರಿಸಿ ನೈಜ ಅನೈಜತೆಯನ್ನು ನಾನು ತನಿಖೆ ಮಾಡಿಸ್ತೇನೆ. ನೈಜತೆ ಆಧಾರದ ಮೇಲೆ ಮುಂದಿನ ಹೆಜ್ಜೆಯನ್ನು ತೆಗೆದುಕೊಳ್ತೇವೆ. ಅವರು ಕಂದಾಯ ಇಲಾಖೆಗಳು ಅಧಿಕಾರಿಗಳು ಕೂಡ ಶಾಮೀಲಾಗಿ ಅವ್ರಿಗೆ 2ನೇ ಬಾರಿ ಜಾಗ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಾಸ್ತವಾಂಶವನ್ನು ಮುಚ್ಚಿಟ್ಟು ಅಧಿಕಾರಿಗಳೇನಾದರೂ ಶಾಮೀಲಾಗಿದ್ದರೆ ಅವ್ರ ಮೇಲೇನೂ ಕೂಡ ಕ್ರಮ ತೆಗೆದುಕೊಳ್ತೇವೆ ಅಧ್ಯಕ್ಷರೇ. ಸೊ ಇದನ್ನು ಗಂಭೀರವಾಗಿ ತೆಗೆದುಕೊಂಡು 1 ವಾರ 10 ದಿನದಲ್ಲಿ ನಾನು ಎನ್ಕ್ವೈರಿ ಮಾಡಿಸ್ತೇನೆ ಅಧ್ಯಕ್ಷರೇ. ಅಧ್ಯಕ್ಷ, ಇದು ಕಳೆದ ಅಧಿವೇಶನದಲ್ಲಿ ನಾನು ತಮ್ಮ ಗಮನಕ್ಕೆ ತಂದ ಮೇಲೆ ಸರ್, ಈ ನಮ್ಮ ಅಲ್ಲಿನ ಒಬ್ಬ ಸ್ಪೆಷಲ್ ತಹಸೀಲ್ದಾರು ಮತ್ತು ವಿಲೇಜ್ ಅಕೌಂಟೆಂಟು RI ಮತ್ತು ಪೊಲೀಸ್ ಇನ್ಸ್ಪೆಕ್ಟ್ರು 4 ಜನ ಹೋಗಿ ಆ ಜಾಗನ ಮತ್ತು ಸರ್ವೇಯರು ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಆ ಸರ್ವೇಯರು ಜೊತೆ ಸೇರಿಕೊಂಡು ಆ ಜಾಗನ ಗುರ್ತು ಮಾಡಿಕೊಡ್ತಾರೆ. ಇವ್ರಿಗೆ ಎಷ್ಟು ಧೈರ್ಯ ಇದೆ ಅಧ್ಯಕ್ಷರೇ ಇವ್ರಿಗೆ. ನಾವು ಕಂದಾಯ ಸಚಿವರ ಗಮನವನ್ನು ತಂದಿದ್ದೀವಿ, DC ಅವ್ರ ಗಮನಕ್ಕೆ ತಂದ್ವಿ. ಅದೆಲ್ಲ ಆದಮೇಲೆ ಇವ್ರು ಕೊಲ್ಯೂಡ್ ಆಗ್ತಾರೆ. ಎಲ್ಲ ಮತ್ತೊಂದು ಸಲ ಕೊಲ್ಯೂಡ್ ಆಗಿ 5 ಎಕರೆ ಜಾಗನ ಸುಮಾರು 100 ಕೋಟಿಗಿಂತ ಹೆಚ್ಚು ಬೆಲೆ ಆಗ್ಬೋದು ಅಧ್ಯಕ್ಷರೇ. ನಾವು ಅಲ್ಲಿ ಸರ್ಕಾರಿ ಶಾಲೆಗೆ ಮತ್ತು ಬೇರೆ ಬೇರೆ ಸ್ಕೂಲು ಕಟ್ಟಲಿಕ್ಕೆ, ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಎಲ್ಲ ನಾವು ಇಟ್ಕೊಂಡಿದ್ದೇವೆ. ಅಂಥ ಜಾಗವನ್ನು ಈ ರೀತಿ ಸ್ಮಶಾನ ಜಾಗನೂ ಬಿಡಲ್ಲ, ಅಲ್ಲಿ ಸ್ವಲ್ಪ ಖಾಲಿ ಜಾಗ ಇದ್ರೂ ಬಿಡೋದಿಲ್ಲ. ಈ ಪರಿಸ್ಥಿತಿ ಆಗ್ಬಿಟ್ರೆ ಅಧಿಕಾರಿಗಳು ಪಾಪ ರೆವಿನ್ಯೂ ಮಿನಿಸ್ಟ್ರು ಅವ್ರಿಗೆ ಯಾರ್ಯಾರಿಗೆ ತಹಸೀಲ್ದಾರ್ ಅವ್ರಿಗೆಲ್ಲ ಜಾಡ್ಸೋಂಥದ್ದನ್ನೆಲ್ಲ ನಾನು ನೋಡಿದ್ದಾರೆ. ಎಷ್ಟು ಜಾಡ್ಸಿದ್ರು, ಏನು ಮಾಡಿದ್ರು, ಹಣನೇ ಇಂಪಾರ್ಟೆಂಟು ಅನ್ನೋ ರೀತಿಯಲ್ಲಿ ಈ ರೀತಿ ಬೆಂಗಳೂರಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ಮಾರುವಂಥ ಜಮೀನುಗಳನ್ನು ಬೇಲಿ ಹಾಕ್ಕೊಂಡು ಹೋಗ್ತಾ ಇದ್ರೆ ಯಾವ ರೀತಿ ಅಧ್ಯಕ್ಷ ಜಮೀನು ಉಳಿಸ್ಬೋದು? ಸರ್ಕಾರಿ ಅಧಿಕಾರಿ ಮಾಡಬೇಕಾಗಿರೋ ಕೆಲಸ MLAಗಳು, ನಾನು ಆಗಲೇ ಮುನ್ರಾಜ್ ಅವರು ಮಾತಾಡೋಂಥ ಸಂದರ್ಭದಲ್ಲಿ ಅವರು ಇದನ್ನೇ ಹೇಳಿದ್ರು, ನಾನು ಇದೇ ಹೇಳ್ತಾ ಇದ್ದೀನಿ. ಈ ರೀತಿ ಆಗ್ಬಿಟ್ರೆ ಅಧಿಕಾರಿಗಳು ಮಾಡಬೇಕಾಗಿರೋ ಕೆಲಸ ಅಧ್ಯಕ್ಷ ಇದು. ಈ MLA ಬಂದು ವಿಧಾನಸಭೆಯಲ್ಲಿ ಗಲಾಟೆ ಮಾಡೋಂಥ ಪರಿಸ್ಥಿತಿ ಆಗಿದೆ. ಸರ್ಕಾರಿ ಜಾಗವನ್ನು ನಾವು ದಿನ ಬಂದು ಉಳ್ಸೋಕ್ಕಾಗುತ್ತೆ? ರಾತ್ರಿ ಆದರೆ ಯಾರೋ ಒಂದು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇನ್ನೊಬ್ಬರ ಹೆಸರು ಹೇಳ್ಕೊಂಡು ಹೋಗಿ ಕಾಂಪೌಂಡ್ ಹಾಕೋದು ಅಥವಾ ಮನೆ ಕಟ್ಟೋದು, ಬೋರ್ಡ್ ಹಾಕ್ಬಿಡೋದು. ಯಾರು ತೆಗಿಯೋರು ಯಾರು ಅಧ್ಯಕ್ಷ? ಇದನ್ನು ಸುಮಾರು 40 ಎಕರೆಯಲ್ಲಿ ಅದೇ ರೀತಿ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರೇ. ಇನ್ನಿರೋಂಥದ್ದು ಒಂದು 7-8 ಎಕರೆ, ಅದನ್ನು ಮುಗಿಸ್ಬಿಟ್ರೆ ಅಲ್ಲಿ ಶಾಲೆ ಕಟ್ಟೋಕ್ಕೂ ಜಾಗ ಇರಲ್ಲ, ಸ್ಮಶಾನ ಊದ್ಕೊಳ್ಳೋಕ್ಕೂ ಜಾಗ ಇರಲ್ಲ ಅಧ್ಯಕ್ಷರೇ. ಹಿಂದೆ ಅಲ್ಲಿ ಒಂದು ಕೆರೆ ಇತ್ತು, ಗಾರ್ವೆ ಬಾವಿಪಾಳ್ಯ ಕೆರೆ ಅಂತ. ಆ ಕೆರೆ ಸುತ್ತು ಮನೆಗಳು ಕಟ್ಕೊಂಡಿದ್ರು. ಕೆರೆ ಒತ್ತುವರಿ ಆಗಿದೆ ಅಂತ ಅದನ್ನು ಅವ್ರನ್ನ ಒಕ್ಕಲಿಸಿದಾಗ ಮೇಲಕ್ಕೆ ಹೋಗಿ ಪಾಪ ಮನೆಗಳು ಕಟ್ಕೊಂಡಿದ್ದಾರೆ ಬಡವರು. ಆ ಸೆಂಟ್ರಲ್ಲಿ ಒಂದಷ್ಟು ಜಾಗ ಉಳಿದಿದೆ ಅಧ್ಯಕ್ಷರೇ. ಇಲ್ಲೊಂದು 20 ಗುಂಟೆ, ಅಲ್ಲೊಂದು 20 ಗುಂಟೆ, ಸ್ಮಶಾನದ ಒಂದು 20 ಗುಂಟೆ, 2 ಎಕರೆ ಜಾಗದಲ್ಲಿ 1.5 ಎಕರೆನ ಈಗಾಗಲೇ ಕಾಂಪೌಂಡ್ಗಳು ಹಾಕ್ಕೊಂಡಿದ್ದಾರೆ. 3 ಕಡೆ ಹೊಸ ಸರ್ವೆ ನಂಬರ್ ಮಾಡಿಕೊಟ್ಟು ಮಾಡಿದ್ದಾರೆ ಅಧ್ಯಕ್ಷರೇ. ಇದು ಅಧಿಕಾರಿಗಳಿಗೆ ಗೊತ್ತು. ಮತ್ತು ಈ ಕೋರ್ಟ್ ಆರ್ಡ್ರ್ಗಳು ಆಗಿರೋವಂಥದ್ದು DC ಆರ್ಡ್ರ್ ಆಗಿದೆ ಮತ್ತು ಹೈಕೋರ್ಟ್ ಆರ್ಡ್ರ್ ಆಗಿದೆ. ನೋಡಿ ಅಧ್ಯಕ್ಷರೇ, ತಮಗೂ ಕೂಡ ಬೇಕಂದ್ರೆ ಕಳಿಸ್ತೀನಿ. ಇದು ಹೈಕೋರ್ಟ್ ಆರ್ಡರ್ಗಳಾಗಿರೋದು ಅಧ್ಯಕ್ಷ. ಇದಾದಮೇಲೆ ಮತ್ತೆ AC ಆರ್ಡರ್ ಮೇಲೆ ಅವನಿಗೆ ಎಲ್ಲಪ್ಪ ಅನ್ನೋನಿಗೆ ಮತ್ತೆ ಖಾತೆ ಮಾಡ್ತಾರೆ, ಅವನಿಗೆ ಹೋಗಿ ಅಳತೆ ಮಾಡಿಕೊಡ್ತಾರೆ ಅಂದರೆ ಮಾನ ಮರ್ಯಾದೆ ಇದೆಯಾ ಅಧ್ಯಕ್ಷ? ಯಾರನ್ನ ಕೇಳಬೇಕು ಅಧ್ಯಕ್ಷರೇ? ರೆವಿನ್ಯೂ ಮಿನಿಸ್ಟ್ರಿಗೆ ಕಳೆದ ವಿಧಾನಸಭೆಯಲ್ಲೂ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದಾದಮೇಲೆ ನಾವು ಧ್ವನಿ ಎತ್ತಿದ ಮೇಲೇನೂ ಕೂಡ 2.5 ಎಕರೆಗೆ ಹೋಗಿ ಹಾಕ್ಕೊಂಡಿದ್ದಾರೆ ಅಧ್ಯಕ್ಷರು. ಈಗ ಒಟ್ಟು ಆಗ ನಾನು ಮಾತಾಡಿದ್ದು 2.5 ಎಕರೆದು, ಈಗ 5 ಎಕರೆಗೂ ಹಾಕ್ಕೊಂಡಿದ್ದಾರೆ ಅಧ್ಯಕ್ಷ. ಆಮೇಲೆ ಅವರು ಸ್ಮಶಾನದ ಬಗ್ಗೆ ಉತ್ತರ ಕೊಟ್ಟಿದ್ದಾರಲ್ಲ, ಒಂದು 2-3 ಗೋರಿ ಇರ್ಬೋದು ಅಂತ ಹಾಕಿದ್ದಾರೆ. ಅದು ದಿನ ಅವರು ಹಳ್ಳ ಇರೋದನ್ನ ಮಣ್ಣು ಮುಚ್ಚಿ ಗೋರಿಗಳು ಕಾಣಿಸ್ದಂಗೆ ಕೊನೆಗೆ ಒಡೆಯೋ ದಿನ ಫೋಟೋ ತೊಗೊಂಡಿರೋದು ಅಧ್ಯಕ್ಷರೇ. ಇದು ಗೋರಿಗಳು ಒಡೆಯೋ ದಿನ ವಿಡಿಯೋ ಮತ್ತು ಫೋಟೋ ತೊಗೊಂಡಿರೋದು. ಬೇಕಾದ್ರೆ ವಿಡಿಯೋನ ಅವ್ರು ಕಳಿಸ್ಕೊಡ್ತೀನಿ ನೋಡಿ, ಗೋರಿಗಳಿರೋವಂಥದ್ದು ನೋಡಿ ಅಧ್ಯಕ್ಷ. ಈ ಸ್ಮಶಾನನೂ ಬಿಡಲಿಲ್ಲ ಅಂದರೆ ಈ ಹೆಂಗೆ ಅಧ್ಯಕ್ಷರ ಬೆಂಗಳೂರಲ್ಲಿ? ದಯವಿಟ್ಟು ಇದಕ್ಕೆ ಅಲ್ಲಿನ ಪೊಲೀಸ್ ಅಧಿಕಾರಿ ಒಬ್ಬ ಶಾಮೀಲಾಗಿದ್ದಾನೆ ಸರ್.
ನಮ್ಮ ಹೋಮ್ ಮಿನಿಸ್ಟ್ರು ಇದ್ದಾರೆ, ದಯವಿಟ್ಟು ಸರ್, ಅಲ್ಲಿನ ಬಂಡೆಪಾಳ್ಯ ಇನ್ಸ್ಪೆಕ್ಟ್ರು ಅಂತ ಅವನಿಗೊಂದು 4 ಸೈಟ್ ಹಂಚ್ಕೊಂಡಿದ್ದಾನೆ. ಇನ್ನು ನಮ್ಮ ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟ್ರುಗಳು ಅವರು ಒಂದು ಸ್ವಲ್ಪ ಭಾಗ ಇಟ್ಕೊಂಡು ಅವ್ನಿಗೊಂದು ಎಕರೆ ಅಳೆದು ಕೊಟ್ಟು ಈ ಪರಿಸ್ಥಿತಿ ಆಗಿದೆ ಸರ್. ದಯವಿಟ್ಟು ಇದಕ್ಕೊಂದು ಫುಲ್ ಸ್ಟಾಪ್ ಇಡಲಿಲ್ಲ ಅಂದರೆ ಸರ್, ತಾವು ರೆವಿನ್ಯೂ ಮಿನಿಸ್ಟ್ರಿ ಇದ್ದೀರಾ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಗೊತ್ತಿದೆ ನನಗೆ. ಆದರೆ ಅಧಿಕಾರಿಗಳು ಕೂಡ ಅದೇ ರೀತಿ ಕೆಲಸ ಮಾಡಬೇಕಲ್ವಾ? ನಿಮ್ಮ ಸರ್ಕಾರ ಇರಲಿ, ನಮ್ಮದೇ ಸರ್ಕಾರ ಇರಲಿ ಸರ್, ಈ ರೀತಿ ಬೆಂಗಳೂರಲ್ಲಿ ಬಿಟ್ಟರೆ ಇನ್ನು ನಮಗೆ ಯಾವುದಕ್ಕೂ ಜಾಗ ಇರಲ್ಲ ಸರ್. ಈಗ ಮೊನ್ನೆ ಇವರು DK ಶಿವಕುಮಾರ್ ಅವ್ರು ಬಂದಿದ್ದರು. ಈ ಮೆಟ್ರೋ ಪಕ್ಕದಲ್ಲಿ ನಮಗೆ ಜಾಗನೇ ಇಲ್ಲ ಪಾರ್ಕಿಂಗ್ಗೆ. ಸರ್ಕಾರಿ ಜಾಗಗಳೆಲ್ಲ ಹೋಗ್ಬಿಟ್ಟಿದ್ದಾವೆ ನುಂಗ್ಕೊಂಡು. ಈ ರೀತಿ ಎಲ್ಲಿ ಪಾರ್ಕಿಂಗ್ ಮಾಡೋದು? ಎಲ್ಲಿ ಮೆಟ್ರೋಲ್ಲಿ ಹೇಗೆ ಓಡಾಡ್ತಾರೆ? ಇದಕ್ಕೆಲ್ಲನೂ ಕೂಡ ಈ ಸರ್ಕಾರಿ ಜಮೀನು ಉಳಿಸ್ಲೇಬೇಕು ಸರ್. ಮತ್ತು ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ನಿಮ್ಗೆ ಆಲ್ರೆಡಿ ಕೋರ್ಟ್ ಆರ್ಡರ್ಸ್ ಕೊಟ್ಟಿದ್ದೀನಿ. ತಕ್ಷಣ ಅವ್ರನ್ನ ಅಮಾನತು ಮಾಡ್ಬೇಕು ಸರ್. ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಸರ್, ಅವ್ರಿಗೆ ಎಷ್ಟು ಧೈರ್ಯ ಇದೆ ಅಂದರೆ ಇಲ್ಲಿ ಮಾತಾಡಿದಾದ್ಮೇಲೇನೂ ಮತ್ತೆ ಅಲ್ಲಿ ಹೋಗಿ ಹೊಡೆದಾಕ್ತಾರೆ, ಸ್ಮಶಾನನೂ ಹೊಡೆದಾಕ್ತಾರೆ, ಬೇರೆನೂ ಹೊಡೆದಾಕ್ತಾರೆ. ದಯವಿಟ್ಟು ಇದಕ್ಕೆ ಒಂದು ಅಧ್ಯಕ್ಷರೇ, ಕೆಲವು ಅಧಿಕಾರಿಗಳು, ಎಲ್ಲರೂ ಅಂತ ಹೇಳಬಾರ್ದು, ಕೆಲವು ಅಧಿಕಾರಿಗಳು ಅವರಿಗೆ ದುರ್ನಡತೆ ಅಷ್ಟೇ ಅಲ್ಲ, ಅವರು ಭೂಮಿ ಮೇಲೆ ಇದ್ದಾರೋ ಎಲ್ಲಿದ್ದಾರೋ ಅನ್ನೋದೇ ಒಂದೊಂದು ಬಾರಿ. ಆದರೆ ಅವ್ರಿಗೂ ಕೂಡ ಕಾನೂನು ತೋರಿಸ್ಬೇಕಾಗತ್ತೆ. ಇಲ್ಲಿ ಮಾಡಿರೋದು ಅವರು ಅಲ್ಲಿನ AC, ಬ್ಯಾಂಗ್ಳೂರು ಸೌತ್ AC, ಈ ಥರದ್ದು ಅವರು ಸುಮಾರು ಪ್ರಕರಣದಲ್ಲಿ ಮಾಡಿ ಈಗ ಅವ್ರ ಮೇಲೆ ನಾವು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನೂ ಶುರು ಮಾಡಿದ್ದೀವಿ. AC ಇವರೆಲ್ಲ ಏನು ಮಾಡ್ತಾರೆ, ಲಾಸ್ಟ್ ಟೈಮು ಇಲ್ಲಿ ಸುಮಾರು ಜನ ವಿರೋಧ ಮಾಡಿದರು. ನಾನು ಒಂದು ಕಾನೂನು ಒಂದು 6 ತಿಂಗಳಿಂದ ತೊಗೊಂಡು ಬಂದೆ. ಇವರೆಲ್ಲ ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ತೀರಾ. ಇವ್ರಿಗೆ ಕ್ವಾಸಿ ಜುಡಿಷಿಯಲ್ ಪವರ್ಸ್ ಇದೆ. ನಾವು ಕ್ವಾಸಿ ಜುಡಿಷಿಯಲ್ ಆಗಿ ಏನು ಮಾಡಿದರೂ ಕೂಡ ಅದು ಪ್ರಶ್ನಾತೀತ. ಬಿಕಾಸ್ ಎನಿಥಿಂಗ್ ಡನ್ ಇನ್ ಗುಡ್ ಫೇತ್ ಇಸ್ ಪ್ರೊಟೆಕ್ಟೆಡ್ ಅಂತ, ಎನಿ ಕ್ವಾಸಿ ಜುಡಿಷಿಯಲ್ ಪ್ರೊಸೀಡಿಂಗ್ ಇಸ್ ಪ್ರೊಟೆಕ್ಟೆಡ್ ಅಂತ. ಹಾಗಂತೇಳಿ ಇಫ್ ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ದ ವೆರಿ ಗ್ರೈನ್ ಆಫ್ ಲಾ, ಅವ್ರಿಗೆ ಪ್ರೊಟೆಕ್ಷನ್ ಸಿಗಬಾರ್ದು. ಆದರೆ ಇವರು ಕ್ವಾಸಿ ಜುಡಿಷಿಯಲ್ ಪವರ್ಸ್ ಅಂಥೇಳಿ ಇಷ್ಟ ಬಂದಂಗೆ ಆದೇಶ ಮಾಡೋದು, ಸೂರ್ಯನಿಗೆ ಟಾರ್ಚ್ ಹಿಡಿಯೋದು, ಬೆಳಕನ್ನು ಕತ್ಲು ಅಂತ ವಾದ ಮಾಡೋದು, ಕಪ್ಪನ್ನು ಬಿಳಿ ಅಂತ ವಾದ ಮಾಡೋದು, ಆ ಮಟ್ಟಕ್ಕೆ ಇಳಿದಿದ್ದಾರೆ. ಅದಕ್ಕೆ ಆ ಗುಡ್ ಫೇತ್ ಪ್ರೊಟೆಕ್ಷನ್ಗೆ ಒಂದು ಅಮೆಂಡ್ಮೆಂಟ್ ತೊಗೊಂಡು ಬಂದರೆ, ಲಾಸ್ಟ್ ಟೈಮ್ ನಿಮ್ಮಲ್ಲಿ ಕೆಲವರು ವಿರೋಧ ಮಾಡಿದರು, ಆಮೇಲೆ ಕನ್ವಿನ್ಸ್ ಮಾಡಿ ಪಾಸ್ ಮಾಡಿಕೊಂಡೆ. ಅದನ್ನು ಯೂಸ್ ಮಾಡಿಬಿಟ್ಟು ಇವರು ಈ ರೀತಿಯಾಗಿ 2ನೇ ಬಾರಿಗೆ 3ನೇ ಬಾರಿಗೆ ಅವರಿಗೆ ಒಂದೇ ಗ್ರಾಂಟ್ ಸರ್ಟಿಫಿಕೇಟ್ ವಿರುದ್ಧವಾಗಿ 2 ಬಾರಿ 3 ಬಾರಿ ಜಮೀನನ್ನು ಕೊಟ್ಟು, ಇದು ವ್ಯವಸ್ಥಿತವಾಗಿ ಸರ್ಕಾರದ ಭೂಕಬಳಿಕೆ, ಲ್ಯಾಂಡ್ ಗ್ರ್ಯಾಬಿಂಗ್, ಆರ್ಗನೈಸ್ಡ್ ಲ್ಯಾಂಡ್ ಗ್ರ್ಯಾಬಿಂಗ್. ಇದು ಆಗಿರೋದು ಕೂಡ AC ಅವರು ಏನಿದ್ರು ಅಲ್ಲಿ ಬ್ಯಾಂಗ್ಳೂರು ಸೌತ್, ಅವರ ಆರ್ಡರ್ ಮೇಲೆ ಈಗ ಅವ್ರ ಹೆಸರಿಗೆ ಪಾಣಿ ಬಂದಿದೆ. ಹೇಗೆ ಮಾಡಿದ್ರು ಅಂತ ಕೇಳ್ತೀರಾ? ಬಿಕಾಸ್ ಅದು AC ಕೋರ್ಟು. ನಾವು ಕೋರ್ಟಲ್ಲಿ ಏನು ಮಾಡಿದ್ರು, ನೀವು ಅಪೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಸ್ ಲಾಂಗ್ ಆಸ್ ಇಟ್ ಈಸ್ ಅಪೀಲಬಲ್, ಏನೂ ತಪ್ಪಾಗಿಲ್ಲ ಅಂತ ವಾದ ಮಾಡ್ತಾರೆ. ಅದನ್ನು ಸರಿ ಮಾಡಬೇಕು ಅಂತಲೇ ಲಾಸ್ಟ್ ಟೈಮ್ ನಾವೊಂದು ಅಮೆಂಡ್ಮೆಂಟ್ ಮಾಡಿದ್ದೇವೆ. ಕೆಲವ್ರ ಮೇಲೆ ನಾನು FIRಗೂ ಕೂಡ ರೆಕಮೆಂಡ್ ಮಾಡಿದ್ದೇನೆ, ಕೆಲವ್ರ ಮೇಲೆ FIR ಮಾಡಿಸೂ ಇದ್ದೀವಿ. ಇವ್ರ ಮೇಲೆ FIRಗೆ ರೆಕಮೆಂಡ್ ಮಾಡಿದ್ದೆ, ಅದು FIR ಆಗಿಲ್ಲ. ಬಟ್ ಇವ್ರನ್ನ ಅಲ್ಲಿಂದ ಆ ಹುದ್ದೆಯಿಂದ ತೆಗೆದಿದ್ದೇವೆ ಈಗ. ಬಟ್ ಡಿಸಿಪ್ಲಿನರಿ ಎನ್ಕ್ವೈರಿ ಶುರು ಮಾಡಿದ್ದೇವೆ, ಬಿಟ್ಟಿಲ್ಲ. ಸೊ ಡಿಸಿಪ್ಲಿನರಿ ಎನ್ಕ್ವೈರಿ ಮಾಡಿ, ಈವನ್ ಕ್ವಾಸಿ ಜುಡಿಷಿಯಲ್ ಕೇಸಲ್ಲೂ ಕೂಡ ಕಾನೂನಿಗೆ ವಿರುದ್ಧವಾಗಿ ಅವರು ಆರ್ಡರ್ ಪಾಸ್ ಮಾಡಿದರೆ, ಐ ಹ್ಯಾವ್ ಸ್ಟಿಲ್ ಇನಿಷಿಯೇಟೆಡ್ ಡಿಸಿಪ್ಲಿನರಿ ಎನ್ಕ್ವೈರಿ ಅಗೇನ್ಸ್ಟ್ ದೆಮ್. ಇಷ್ಟು ದಿನ ವಾದ ಏನಿತ್ತು, ಕ್ವಾಸಿ ಜುಡಿಷಿಯಲ್ ಪ್ರಾಸೆಸ್ಸಲ್ಲಿ ಏನಾದರೂ ಆರ್ಡರ್ ಪಾಸ್ ಮಾಡಿದರೆ, ನಿಮಗೆ ತಪ್ಪಾಗಿದ್ದರೆ ಅದರ ವಿರುದ್ಧ ನೀವು ಮೇಲ್ಮನವಿ ಸಲ್ಲಿಸ್ಕೊಳ್ಳಿ. ನಿಮಗೆ ಮೇಲ್ಮನವಿ ಅವಕಾಶ ಇರೋವಾಗ ಇದು ಕಾನೂನು ಬಾಹಿರ ಅಂತ ಹೆಂಗೆ ಹೇಳ್ತೀರಾ? ಐ ಹ್ಯಾವ್ ಪಾಸ್ಡ್ ಇಟ್ ಇನ್ ಮೈ ಜಡ್ಜ್ಮೆಂಟ್ ಆ್ಯಂಡ್ ಮೈ ವಿಸ್ಡಮ್, ಯು ಕ್ಯಾನ್ ಕ್ವೆಶ್ಚನ್ ಇಟ್ ಅಂತ ವಾದಗಳಿತ್ತು. ಆ ವಾದಗಳನ್ನೆಲ್ಲ ನಾನೀಗ ಅದಕ್ಕೆ ಕೆಲವರು ಒಳ್ಳೆ ಅಧಿಕಾರಿಗಳಿದ್ದಾರೆ, ದಯವಿಟ್ಟು ಎಲ್ಲರ ಬಗ್ಗೆ ನಾವು ಒಂದೇ ಮಾತಲ್ಲಿ ಮಾತಾಡೋದು ಬೇಡ. ಆದರೆ ಇಂಥವರು ಒಂದಷ್ಟು ಜನ ಮಾಡುವ ಅನಾಹುತಗಳಿಂದ ಎಲ್ಲ ವ್ಯವಸ್ಥೆಗೆ ಕೆಟ್ಟ ಹೆಸರು. ಸೊ ಅಂಥವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೂ ಕೂಡ ಮುಂದಾಗಿದ್ದೇವೆ ಅಧ್ಯಕ್ಷರೇ. ಎನಿವೆ, ಇವರು ಹೇಳಿದ ಬ್ಯಾಕ್ಗ್ರೌಂಡ್ಗೆ ಈ ಇನ್ಫಾರ್ಮೇಷನ್ ಹೇಳಿದೆ. ಇಂಥದ್ದಲ್ಲ ಒಂದಲ್ಲ ಇವರು. ನಾನು ರೆವಿನ್ಯೂ ಮಿನಿಸ್ಟ್ರಾಗಿ ಹೇಳ್ತಾ ಇದ್ದೇನೆ, ಇದು ಹೇಳೋದು ದೌರ್ಭಾಗ್ಯ ಅಂತಾದರೂ ತಿಳ್ಕೊಳ್ಳಿ ಅಥವಾ ಏನಂತಾದರೂ ತಿಳ್ಕೊಳ್ಳಿ. ಈ AC ಅವರು ಮಾಡಿರೋ ಆರ್ಡ್ರ್ಗಳು ಒಂದೊಂದು ನೋಡಿಬಿಟ್ರೆ ಆಘಾತ ಆಗುತ್ತೆ.
ಆ ರೀತಿ ಒಂದು ನಿಮಿಷ ಕಂಪ್ಲೀಟ್ ಮಾಡ್ತೇನೆ. ಹಾಗಾಗಿ ಆದರೆ ಹಂಗಂತೇಳಿ ನಾನು ಯಾವುದು ಬಿಟ್ಟಿಲ್ಲ ಅಧ್ಯಕ್ಷರೇ. ಎಲ್ಲಾನು ನಾನು ನನ್ನ ಗಮನಕ್ಕೆ ಯಾವ್ದ್ಯಾವ್ದು ಬಂದಿದೆ ಅವೆಲ್ಲ ತನಿಖೆ ಮಾಡಿಸ್ತಾ ಇದ್ದೇನೆ. ಆ ಜಮೀನುಗಳನ್ನು ವಾಪಸ್ ತಗೊಳ್ಳೋಕ್ಕೆ ಏನು ಬೇಕು DC ಹತ್ರ RC ಹತ್ರ ಸರ್ಕಾರದಿಂದನೇ ಅಪೀಲ್ ಹಾಕಿಸಿ ಆಗಿರೋ ಅನಾಹುತವನ್ನು ಅದನ್ನು ಸರಿಪಡಿಸ್ಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇನೆ. ತಪ್ಪು ಮಾಡಿರೋ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ಲಿಕ್ಕೂ ಕೂಡ ನಾನು ಈ ಸ್ಟೆಪ್ಸ್ ತಗೊಂಡಿದ್ದೇನೆ. ಇವ್ರು ಹೇಳಿರೋದು ಏನಿದೆ ಬಂಡೆಪಾಳ್ಯ 43, 44 DC ಅವರಿಂದ ನಾನು ಒಂದು ವಾರ 10 ದಿನದಲ್ಲಿ ಎನ್ಕ್ವೈರಿ ಮಾಡಿಸಿ ಏನು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೂ ಕ್ರಮ ತಗೊಳ್ತೇನೆ. ಮತ್ತು ಈ ಜಮೀನನ್ನು ಭದ್ರ ಮಾಡಲಿಕ್ಕೆ ಏನು ಬೇಕೋ ಅದಕ್ಕೂ ಕೂಡ ನಾವು ಕ್ರಮ ತಗೊಳ್ತೇವೆ. ಅಧ್ಯಕ್ಷರೇ ಲಾಸ್ಟ್ ಸ್ವಲ್ಪ ಇದು ತುಂಬಾ ಜಿನಿಯಾನಿಟಿ ಇದೆ ಅಲ್ಲ ತುಂಬಾ ಜಿನಿಯಾನಿಟಿ ಇದೆ. ಮತ್ತೆ ಈ ಮನೆಯಲ್ಲಿ ನಾವು ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಅದು ಬೆಂಗಳೂರಲ್ಲಿರೋಂಥ ಯಾರೋ ಲ್ಯಾಂಡ್ ಗ್ರಾಬರ್ಸ್ ಇದ್ದಾರೆ ಅವ್ರಿಗೆ ಅಧಿಕಾರಿಗಳು ಆ ರೀತಿ ಮಾಡಿದಾಗ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ, ಆ ರೀತಿ ನಾವೇನಾದರೂ ಅವರಿಗೆ ಸ್ವಲ್ಪ ಲೂಸ್ ಬಿಟ್ಟರೆ ಅಧ್ಯಕ್ಷರೇ ನಾಳೆ ಬೆಳಗ್ಗೆ ಏನು ಅನಾಹುತಗಳಾಗ್ಬೋದು ಅಂತ ನಮಗೆಲ್ಲ ಕೂಡ ಗೊತ್ತಿದೆ. ಅದರಿಂದ ಇದು ತುಂಬ ಜಿನಿಯಾನಿಟಿ ಇದೆ ಕೇಸು. ಈ ಕೇಸಲ್ಲಿ ಸರಿಯಾಗಿ ಪಾಠವನ್ನು ಕಲಿಸ್ಬೇಕು ಅಧ್ಯಕ್ಷರೇ ಅವ್ರಿಗೆ. ಅವರು ಏನು ಹೇಳಿದ್ದಾರೆ ಈಗ 10-12-15 ದಿನದಲ್ಲಿ DC ಅವರು ಅದಕ್ಕೆ ಸ್ಥಳಕ್ಕೆ ಭೇಟಿ ಕೊಡಬೇಕು, ಮತ್ತು ಅಲ್ಲಿ ಸ್ಮಶಾನ ಇತ್ತಾ ಇಲ್ವಾ ನೋಡಬೇಕು, ಮತ್ತು ಅವನು ಮಂಜೂರು ಮಾಡಿಕೊಂಡು ಮಾರಾಟ ಮಾಡಿರೋಂಥ ಜಮೀನುಗಳನ್ನ 2ನೇ ಬಾರಿ 3ನೇ ಬಾರಿ ಬೇರೆ ಕಡೆ ಹೋಗಿ ಪೋಡಿ ಮಾಡಿಸ್ಕೊತಾನೆ ಅದನ್ನು ಮಾಡಿಕೊಡ್ತಾರೆ ಅಧಿಕಾರಿಗಳು ಅಂತ ಹೇಳಿದ್ರೆ ಅವ್ರು ಆ ಜಾಗದಲ್ಲಿ ಇರಬೇಕಾ ಅಧ್ಯಕ್ಷರೇ? ಜಿನಿಯನ್ ಕೇಸ್ ಇದೆ ಅಧ್ಯಕ್ಷರೇ. ಇದು ಹೈಕೋರ್ಟ್ ಆದ್ಮೇಲೆನೂ ಕೂಡ ಅದನ್ನು ಮುಚ್ಚಿಟ್ಟು ಮಾಡಿರುವಂಥದ್ದು ಸರ್. ಇದು ಬೇರೆ ಏನಾದರೂ ಆಗಿದ್ರೆ ನಾವು ಆ ರೀತಿ ಹಂಗೆ ಮಾತಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದಾಗಿತ್ತು. ಈಗ ತಾವು ಗಮನ ಸೆಳೆದಿದ್ದೀರಿ, ಅವ್ರು ತನಿಖೆ ಮಾಡಿ ಆಕ್ಷನ್ ತಗೊಂಡು ಹೇಳಿದ್ದಾರೆ ಅಧ್ಯಕ್ಷರೇ. ಮಾಡ್ಲಿ, ಅವ್ರು ಯಾರಿದ್ದಾರೆ ಒಂದು 10-15 ದಿನದ ಒಳಗಡೆನೆ DC ಅವರು ಭೇಟಿ ಮಾಡಿ ಅದಕ್ಕೆ ಕ್ರಮವನ್ನು ತೆಗೆದುಕೋಬೇಕು ಅಧ್ಯಕ್ಷರೇ.